ಎಲ್ಲರಿಗೂ ಶರಣು. ಶ್ರೇ ರಿಯಾಕ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ರಿಯಾಕ್ಷನ್ ವಿಡಿಯೋ ಶುರು ಮಾಡೋಣ. ಈ ಮಧ್ಯೆ ಪಾಕಿಸ್ತಾನ ಜೊತೆ ಯುದ್ಧ ಅನಿವಾರ್ಯತೆ ಇಲ್ಲ, ನಾನು ಯಾವತ್ತೂ ಅದ್ರ ಪರ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾನೆ. ಮಾಡಬೇಕಾದಂತೆ ಇಲ್ಲ, ನಾವು ಯಾರು ಇವ್ರಿಗೆ ಓಟ್ ಹಾಕಿದ್ದು? ಜನ ಬಹಳ ಕೆಟ್ಟದಾಗಿ ನೋಡ್ತಿದ್ದಾರೆ ಇದನ್ನ ಸಿದ್ದರಾಮಯ್ಯನವರೇ. ನಿಮಗನ್ನಿಸ್ತಿರ್ಬೋದು ಸುತ್ತಲೂ ಇರೋರು ಅಣ್ಣ ಏನ್ ಹೇಳ್ಬಿಟ್ಟೆ ಅಂತ ಹೇಳ್ತಿರ್ತಾರೆ. ನನಗೆ 100% ಗೊತ್ತಿದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ, ಯಾರು ನಡೀರಿ. You don't know the damage you are making to yourself as well as your. ಇನ್ ಮುಂದೆ ಇವರಿಗೆ ಓಟ್ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ. ನೆನ್ಪಿಟ್ಕೊಂಡು ಮುಂದಿನ ಸತಿ ಓಟ್ನ ಸರಿಯಾಗಿರೋ ವ್ಯಕ್ತಿಗೆ ಹಾಕಿ. ಯಾಕಂದ್ರೆ ನಾನು ಹಿಂದುತ್ವದ ವಿರುದ್ಧ ಇದ್ದೀನಿ, ಅದಕ್ಕೆ ಹಂಗ್ ಮಾತಾಡ್ತಿದ್ದಾರೆ. ಹಿಂದುತ್ವಕ್ಕೆ ವಿರುದ್ಧ, ಸೆಕ್ಯುಲರಿಸಂ ಪರ. ರೀ ಇಂಥವ್ರಿಗೆಲ್ಲ ಓಟ್ ಹಾಕ್ತಿರಲ್ರಿ ನೀವು, ಯಾರಿಗ್ ಬುದ್ಧಿ ಹೇಳೋಣ ಹೇಳಿ. ಅಜಿತ್ ಸತ್ಯ ಮಾತಾಡ್ಬೇಕು. ಅದೇ ಗಣೇಶನ್ ಮೇಲೆ ಪ್ರಮಾಣ ಮಾಡಿ ಮಾತಾಡಿ. ಸತ್ಯ ಮಾತಾಡ್ತೀನಿ, ಅರ್ಗಿಸ್ಕೋತೀರಾ? ಸತ್ಯ ಮಾತಾಡ್ತೀನಿ, ಅದೇ ಗಣೇಶನ್ ಮೇಲೆ ಪ್ರಮಾಣ ಮಾಡಿ ಗಣೇಶನ ಮೇಲೆ ಪ್ರಮಾಣ ಮಾಡಿ ಒಂದು ಮಾತಾಡ್ತೀನಿ. ಶ್ರೀಗಳ ಮುಂದೆನೇನ ನಿಮ್ಮ ಮೈ ಮೇಲೆ ಬರೋದು? ಗಣೇಶನ ಮೇಲೆ ಪ್ರಮಾಣ ಮಾಡಿ ಒಂದು ಮಾತಾಡ್ತೀನಿ, ಕೇಳಿಸ್ಕೋತೀರಾ? ನಾಗಮಂಗಲದಲ್ಲಿ ಮಸೀದಿ ಬರೋದಕ್ಕಿಂತ ಮುಂಚೆ, ಈ ಪ್ರಪಂಚದಲ್ಲಿ ಎಲ್ಲೂ ಮಸೀದಿ ಬರೋದಕ್ಕಿಂತ ಮುಂಚೆ, ಇಸ್ಲಾಂ ಬರುವುದಕ್ಕಿಂತ ಮುಂಚೆ, ಪೈಗಂಬರ್ ಹುಟ್ಟೋದಕ್ಕಿಂತ ಮುಂಚಿನಿಂದಲೂ ಗಣೇಶ ಇದ್ದಾನೆ. ಅಂದ್ರೆ ಗಣೇಶನ ಮೆರವಣಿಗೆಗಳ ಇಲ್ಲ ಅಂತಲ್ಲ. ಜಮ್ಮು ಕಾಶ್ಮೀರದಲ್ಲಿ ಯಾರ್ಯಾರು ಉಗ್ರರಿಗೆ ಬೆಂಬಲವನ್ನ ನೀಡುವಂತಹ ಕುಟುಂಬಗಳಿವೆ, ಅವರ ಬಗ್ಗೆ ಅನುಕಂಪವನ್ನ ತೋರಿಸುವಂತಹ ವ್ಯಕ್ತಿಗಳೆಂದು ಗೋಚರಿಸುತ್ತಾರೆ, ಅವರನ್ನ ರಸ್ತೆಯಲ್ಲಿ ನಿರ್ನಾಮ ಮಾಡಬೇಕು. ಹೇಗೆ ಕಾಶ್ಮೀರಿ ಪಂಡಿತರನ್ನು ಓಡಿಸಿದ್ರು ಹಾಗೆ ಅಲ್ಲಿನ ಮುಸ್ಲಿಮರನ್ನು ಓಡಿಸ್ಲೇಬೇಕು. ಇವತ್ತು ನೀನು ಹಿಂದೂನಾ ಅಂತ ಕೇಳಿ ಹೊಡೆದ ಅವನೋ ಉಗ್ರ, ಅದಕ್ಕೆ ಉತ್ತರ ಕೊಡಲಿಕ್ಕೆ ಕಚ್ಚಡ ಬಾಯಿ ಇರುವಂತಹ ಒವೈಸಿ, ಮುಂಬೈ ಅಟ್ಯಾಕ್ ಆದಾಗ ನಾಲಿಗೆನ ಕಿಲೋಮೀಟರ್ ಗಟ್ಟಲೆ ಬಿಟ್ಕೊಂಡು ನಿಂತಿದ್ದಂತಹ ದಿಗ್ವಿಜಯ ಸಿಂಗ್, ಪುಲ್ವಾಮಾ ಅಟ್ಯಾಕ್ ಆದಾಗ ಮೈ ಮೇಲೆ ಇರುವೆ ಬಿಟ್ಕೊಂಡಂಗೆ ಡ್ಯಾನ್ಸ್ ಮಾಡ್ತಾ ಇದ್ದ ಕೆಲವು ಕಾಂಗ್ರೆಸ್ ಲೀಡರ್ಗಳಿಗೆ ನಿಮಗೆ ಆನಂದ ಆಗಿದ್ರೆ ಹಾಲು ಕುಡೀರಿ. ಆದ್ರೆ ಅದೇ ರೀತಿ ನೀನು ಮುಸ್ಲಿಮ ಅಂತ ಕೇಳಿ ಇನ್ಯಾವುದೋ ಜಾಗದಲ್ಲಿ ಹೊಡೆಯಲಿಕ್ಕೆ ಪ್ರಾರಂಭ ಆದ್ರೆ ಏನಾದೀತು ಅಂತ ಯಾರು ಒಬ್ಬ ಯೋಚನೆ ಮಾಡಿದ್ದೀರಾ? ಭಾರತದಲ್ಲಿ ಮುಸ್ಲಿಮರೇ ಇರಲ್ಲ. ಹಮಾಸ್ದು ಬಾವುಟ ಹಿಡಿದಿದ್ರಲ್ಲಪ್ಪ, ಪೋಸ್ಟರ್ ಹಿಡಿದಿದ್ನಲ್ಲಪ್ಪ, ಅವ್ನು ಯಾವನ ಕಚಡ, ಅವ್ನು ಯಾವ್ದೋ ಪ್ರೊಟೆಸ್ಟ್ ಅಲ್ಲಿ ಬಾರಿ ಉತ್ತರ ಕೊಡೆಯ ಈಗ. ಪ್ರತಿ ಭಯೋತ್ಪಾದನೆ ಆದಾಗ್ಲೂ ಕೂಡ ಇಸ್ಲಾಂ ಇದನ್ನ ಹೇಳೋದಿಲ್ಲ, ಕುರಾನ್ ಇದನ್ನ ಹೇಳೋದಿಲ್ಲ, ಪೈಗಂಬರರು ಇದನ್ನ ಹೇಳಿಲ್ಲ. ಎಷ್ಟು ಕೇಳಿಸ್ಕೊಳ್ಳೋಣ ನೋಡಿ. ಪೈಗಂಬರರು ಏನ್ ಹೇಳಿದ್ರು, ಕುರಾನ್ ನಲ್ಲಿ ಏನಿದೆಯೋ, ಇಸ್ಲಾಂ ನಲ್ಲಿ ಏನಿದೆಯೋ ಕಟ್ಕೊಂಡು ನಮ್ಗೆ ಏನಾಗಬೇಕಾಗಿದೆ ನೋಡಿ. ಒಂದು ಪ್ರವಾಸ, ಒಂದು ನಿಮಿಷ ಕೇಳಿಸ್ಕೊಂಬಿಡಿ. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಪ್ರವಾಸಕ್ಕೆ ಹೋದಂಥವನು ಒಂದು ಒಳ್ಳೆಯ ಅನುಭವನ ನಿರೀಕ್ಷೆ ಮಾಡ್ತಾನೆ ಅಷ್ಟೇ. ಕಾಶ್ಮೀರದ ಬೆಟ್ಟ ನೋಡೋಣ, ಹಿಮ ನೋಡೋಣ, ಹಸಿರು ನೋಡೋಣ ಅನ್ಕೊಂಡು ಹೋಗಿರುವಂತವನಿಗೆ ನರಕ ತೋರಿಸ್ಬಿಟ್ರಲ್ಲ. ಖಂಡಿತ ನೋಡಿ.